ಈಗ ಫ್ರೀಡಮ್ ಟಿವಿ ಈ ಕ್ಷಣದ ಬಿಗ್ ಪೊಲಿಟಿಕಲ್ ಮೆಗಾ ಸರ್ವೆಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಯಾವ ಮಿನಿಸ್ಟರ್ ಬೆಸ್ಟ್ ಅಂತೇಳಿ ನಿನ್ನೆ ನಿಮಗೆ ನಾವು ಒಂದು ಲಿಸ್ಟನ್ನು ಕೊಟ್ಟಿದ್ವಿ. ಯಾವ ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನುದಾನ ಬಳಕೆಯ ವಿಚಾರದಲ್ಲಿ. ಈಗ ಯಾವ ಮಿನಿಸ್ಟರ್ ವೇಸ್ಟ್ ಮತ್ತು ವರ್ಸ್ಟ್, ಯಾವ ಇಲಾಖೆಯ ಪ್ರಗತಿ ಹೇಗಿದೆ ಗೊತ್ತಾ? ಸುರ್ಜೇವಾಲಾ ಸಚಿವರನ್ನು ಭೇಟಿ ಮಾಡಿದ ವಿವಾದದ ನಡುವೆ ಫ್ರೀಡಮ್ ಟಿವಿಯಿಂದ ಸಚಿವರ ಕುರಿತಾದಂತಹ ಸ್ಫೋಟಕ ಸರ್ವೆ ಇದು. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ದಾಖಲೆಯ ಸಮೇತ ವರ್ಸ್ಟ್ ಮಿನಿಸ್ಟರ್ ಪಟ್ಟಿ, ಅಂದರೆ ಕಳಪೆ ಸಚಿವರು ಅಂತೇಳಿ. ಅನುದಾನ ಬಳಕೆ, ಬಜೆಟ್ನಲ್ಲಿ ಘೋಷಣೆಯಾಗಿರುವಂತಹ ಅನುದಾನ, ಕಳೆದ 2.5 ತಿಂಗಳಲ್ಲಿ ಬಿಡುಗಡೆಯಾಗಿರುವಂಥ ಅನುದಾನ ಮತ್ತು ಅನುದಾನ ಬಳಕೆಯಲ್ಲಿ ಯಾವ ಮಂತ್ರಿಗಳು ಅತ್ಯಂತ ಕಳಪೆ, ಅದರ ಲಿಸ್ಟನ್ನು ನೀವು ನಿಮ್ಮ ಮುಂದೆ ನಾವೀಗ ಇಡ್ತೀವಿ. ಇವೆಲ್ಲ ದಾಖಲೆ ಆಧಾರಿತ ಸರ್ವೆ ಇದು. ಸೊ ಸಚಿವರ ಕಾರ್ಯಕ್ಷಮತೆ, ಅವರ ತಾಕತ್ತು, ಅವರ ದಕ್ಷತೆ, ಅವರು ಎಷ್ಟು ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥದ್ದು, ಅವರ ಇಲಾಖೆಗೆ ನಿಗದಿಯಾಗಿರುವಂಥ ಅನುದಾನ, ಆ ಅನುದಾನದಲ್ಲಿ ಎಷ್ಟು ಬಿಡುಗಡೆಯಾಗಿದೆ ಮತ್ತು ಬಿಡುಗಡೆಯಾಗಿರುವಂಥ ಅನುದಾನದಲ್ಲಿ ಎಷ್ಟು ಬಳಕೆಯಾಗಿದೆ ಎನ್ನುವುದರ ಆಧಾರದ ಮೇಲೂ ಕೂಡ ನಿಂತಿದೆ ಸಚಿವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತೇಳಿ. ನಿನ್ನೆ ನಿಮಗೆ ನಾವು 10 ಸಚಿವರ ಒಂದು ಲಿಸ್ಟನ್ನು ಕೊಟ್ವಿ. ಬೆಸ್ಟ್ ಸಚಿವರು ತಮ್ಮ ಖಾತೆಗೆ ಬಂದಂತಹ ಅನುದಾನವನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಂಡಿದ್ದಾರೆ ಅಂಥೇಳಿ. ಈಗ ಕಳಪೆ ಸಚಿವರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತೀವಿ ನಾವು. ವರ್ಸ್ಟ್ ಮತ್ತು ವೇಸ್ಟ್, ಪ್ರಯೋಜನಕ್ಕೆ ಬಾರದ, ಪ್ರಯೋಜನಕ್ಕಿಲ್ಲದ ಸಚಿವರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಸಚಿವರ ರಿಯಲ್ ಮೌಲ್ಯಮಾಪನ ಅಂದರೆ ಇದು. ಸಚಿವರು ಹೇಗೆ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥದ್ದು, ಅವರ ಇಲಾಖೆಗೆ ಬಜೆಟ್ನ ಸಂದರ್ಭದಲ್ಲಿ ಹಣಕಾಸು ಸಚಿವರು ಆಗಿರುವಂತಹ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಎಷ್ಟು ಅನುದಾನವನ್ನು ತಂದಿದ್ದಾರೆ, ಎಷ್ಟು ಫಂಡ್ ತಂದಿದ್ದಾರೆ, ಆ ಫಂಡನ್ನು ಎಷ್ಟು ಬಳಸಿಕೊಂಡಿದ್ದಾರೆ, ಅದು ವೆರಿ ಇಂಪಾರ್ಟೆಂಟ್. ಕಾರಣ ಇಲಾಖೆಗೆ ಬರುವಂತಹ ಫಂಡನ್ನು ಸೂಕ್ತವಾಗಿ, ಸೂಕ್ತ ಸಮಯದಲ್ಲಿ, ಸೂಕ್ತ ಉದ್ದೇಶಕ್ಕೆ, ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳದೆ ಹೋದರೆ ಅಂಥವರು ಸಚಿವರಾಗಿದ್ದರೂ ಕೂಡ ವೇಸ್ಟ್. ಅವರು ಬರೀ ತಮ್ಮ ಇಲಾಖೆಗೆ ಮಾತ್ರ ದ್ರೋಹ ಮಾಡಲ್ಲ, ಅವರಿಗೆ ಕೊಟ್ಟಿರುವಂತಹ ಜವಾಬ್ದಾರಿಗೆ ದ್ರೋಹ, ಜೊತೆಗೆ ಅವರನ್ನು ಮಂತ್ರಿಗಳನ್ನಾಗಿ ಆ ಸ್ಥಾನಕ್ಕೆ ತಂದು ನಿಲ್ಲಿಸಿದಂತಹ ರಾಜ್ಯದ ಎಲ್ಲ ಜನರಿಗೆ, ಬರೀ ಅವ್ರ ಕ್ಷೇತ್ರದ ಶಾಸಕರಾಗಿ ಅವ್ರ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಆಸ್ ಎ ಮಿನಿಸ್ಟರ್, ಒಬ್ಬ ಮಂತ್ರಿಯಾಗಿ ಇಡೀ ರಾಜ್ಯಕ್ಕೆ ಅವರು ಮಾಡ್ತಿರುವಂಥ ದ್ರೋಹ ಅಂತೇಳಿ ನಾವು ಭಾವಿಸಬಹುದು. ಸೊ ಯಾವ್ಯಾವ ಸಚಿವರು ಎಷ್ಟೆಷ್ಟು ಅನುದಾನವನ್ನು ತಂದಿದ್ದಾರೆ, ಸೊ ಯಾವ್ಯಾವ ಸಚಿವರಿಗೆ ಎಷ್ಟೆಷ್ಟು ಅನುದಾನ ಘೋಷಣೆ ಆಗಿದೆ, ಘೋಷಣೆಯಾದಂಥ ಅನುದಾನದಲ್ಲಿ ಎಷ್ಟೆಷ್ಟು ರಿಲೀಸ್ ಆಗಿದೆ, ಯಾವ್ಯಾವ ಮಂತ್ರಿ ಅನುದಾನ ತರುವುದರಲ್ಲಿ ಹಿಂದೆ ಬಿದ್ದಿದ್ದಾರೆ, ಯಾವ್ಯಾವ ಸಚಿವ ಅನುದಾನದ ವೆಚ್ಚ ಮಾಡೋದರಲ್ಲಿ ಹಿಂದುಳಿದಿದ್ದಾರೆ, ಯೋಜನೆಗಳ ಅನುಷ್ಠಾನದಲ್ಲಿ ಯಾರು ಹಿಂದಿದ್ದಾರೆ, ಯಾವ ಸಚಿವರಿಗೆ ಇಲಾಖೆಗಳ ಮೇಲೆ ನಿಯಂತ್ರಣ ಇಲ್ಲ. ಫ್ರೀಡಮ್ ಟಿವಿಯಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಮಿನಿಸ್ಟರ್ಸ್ ರಿಪೋರ್ಟ್ ಕಾರ್ಡ್, ಕೆಲವೇ ಕ್ಷಣಗಳಲ್ಲಿ ನಾವು ಆ ರಿಪೋರ್ಟ್ ಕಾರ್ಡನ್ನು ನಿಮ್ಮ ಮುಂದೆ ಇಡ್ತೀವಿ. ಅನುದಾನ ತರಬೇಕು, ನಮ್ಮ ಇಲಾಖೆಯಲ್ಲಿ ನಾವು ಇಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ, ನಾವು ಇಂತಹ ಯೋಜನೆಯನ್ನು ತರಲಿಕ್ಕೆ ಬಯಸಿದ್ದೀವಿ, ಅದಕ್ಕಿಷ್ಟು ಅನುದಾನ ಬೇಕು ಅಂಥೇಳಿ ಮುಖ್ಯಮಂತ್ರಿಗಳೇ ಹಣಕಾಸು ಸಚಿವರು ಅವ್ರ ಮೇಲೆ ಒತ್ತಡವನ್ನು ಹಾಕಿ ಅನುದಾನವನ್ನು ತರಬೇಕು, ಬಜೆಟ್ನಲ್ಲಿ ಘೋಷಣೆ ಮಾಡಿಸ್ಬೇಕು. ಬಜೆಟ್ ಅಂದರೆ ಏಪ್ರಿಲ್ 1ನೇ ತಾರೀಕಿನಿಂದ ಮುಂದಿನ ವರ್ಷದ ಮಾರ್ಚ್ ಅಂತ್ಯದವರೆಗೆ. ಸೊ ಇದುವರೆಗೆ ಏನು ಮೊದಲ ತ್ರೈಮಾಸಿಕ ಅವಧಿಯಲ್ಲಿ ಬಿಡುಗಡೆಯಾಗಿರುತ್ತೆ ಅನುದಾನ, ಅದರಲ್ಲಿ ಎಷ್ಟು ಬಳಕೆ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಎಷ್ಟು ಬಳಕೆ ಮಾಡಿದ್ದಾರೆ ಅಂಥೇಳಿ. ಸೊ ಅಲ್ಲಿ ಗೊತ್ತಾಗುತ್ತೆ ಸಚಿವರು ಎಷ್ಟು ಕೆಲಸ ಮಾಡ್ತಿದ್ದಾರೆ, ಎಷ್ಟರ ಮಟ್ಟಿಗೆ ಇವರಿಗೆ ಇಲಾಖೆಯ ಮೇಲೆ ನಿಯಂತ್ರಣ ಇದೆ, ಬರೀ ಮಾತಾಡ್ಕೊಂಡು ತಿರುಗಾಡ್ತಿದ್ದಾರಾ, ಇವರ ಕೆಲಸ ಏನು,
ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಿದೆ ಇವರು ಮಂತ್ರಿ ಆಗಿದ್ದರಿಂದ ರಾಜ್ಯಕ್ಕೆ. ಇವರ ಬದಲಿಗೆ ಯಾರನ್ನಾದರೂ ಬೇರೆಯವರನ್ನು ತಂದು ಕೂರಿಸಿದ್ರೆ ಒಳ್ಳೆಯದಿತ್ತು ಅಂಥೇಳಿ. ಸೊ ಮೊದಲನೆಯ ಹೆಸರು ಪ್ರಿಯಾಂಕ್ ಖರ್ಗೆ, ಐಟಿ-ಬಿಟಿ ಸಚಿವರು. 1,078 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಖಾತೆಗೆ. ಮೊದಲ 2.5 ತಿಂಗಳಲ್ಲಿ ಬಿಡುಗಡೆ ಆಗಿರುವಂತಹ ಮೊತ್ತವೇ ಕೇವಲ 9,68 ಲಕ್ಷ ರೂಪಾಯಿ. ಬಜೆಟ್ನಲ್ಲಿ ಘೋಷಣೆ ಆಗಿದ್ದೆಷ್ಟು 1,078 ಕೋಟಿ ರೂಪಾಯಿ. ಅದರ 1% ಕೂಡ ಬಿಡುಗಡೆ ಆಗಿಲ್ಲ, ಅನುದಾನ ಬಿಡುಗಡೆ ಆಗಿಲ್ಲ. ಕೇವಲ 9.68 ಕೋಟಿ ರೂಪಾಯಿ ಅಷ್ಟೇ ಬಿಡುಗಡೆ ಆಗಿರೋದು. ಆ 9.68 ಕೋಟಿ ರೂಪಾಯಿಯಲ್ಲಿ ಬಳಕೆ ಮಾಡಿರುವಂಥದ್ದು ಕೇವಲ 30% ಮಾತ್ರ. ಬಿಡುಗಡೆ ಆಗಿರುವಂಥ ಅನುದಾನದಲ್ಲಿ 3.55 ಕೋಟಿ ರೂಪಾಯಿ. ಅಲ್ಲಿಗೆ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಮಾತುಗಾರ. ಮಾತು ಜಾಸ್ತಿ. ವಿಪಕ್ಷಗಳಿಂದ ಅಧಿಕ ಟೀಕೆಗೆ ಒಳಗಾಗುವಂತಹ ಒಬ್ಬ ಸಚಿವ. ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಭಾಷಣ, ಅವರ ಮಾತುಗಳ ವೈಖರಿಯನ್ನು ಗಮನಿಸಿದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಇವರು ಸುಟೇಬಲ್, ಇವರು ತಾಕತ್ತಿನ ಮನುಷ್ಯ, ಇವರು ಜಿದ್ದಿಗೆ ಬಿದ್ದು ಕೆಲಸ ಮಾಡಿಸ್ತಾರೆ ಅಂಥೇಳಿ ಅಂದುಕೊಂಡಿದ್ದರು. ಆದರೆ ಯಾಕೋ ಗೊತ್ತಿಲ್ಲ, ತಮ್ಮ ಇಲಾಖೆಗೆ ಬಜೆಟ್ನಲ್ಲಿ ಘೋಷಣೆ ಆದಂತಹ ಅನುದಾನದಲ್ಲಿ 1,078 ಕೋಟಿ, ಅದರಲ್ಲಿ 1% ಬಿಡುಗಡೆ ಆಗಿಲ್ಲ. ಕರೆಕ್ಟಾಗಿ ಕಳೆದ 2.5 ತಿಂಗಳಲ್ಲಿ, ಏಪ್ರಿಲ್ನಿಂದ ಜೂನ್ ಮಧ್ಯಾವಧಿಯವರೆಗೆ 1% ಕೂಡ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿರುವಂಥದ್ದು ಕೇವಲ 9.68 ಕೋಟಿ ರೂಪಾಯಿ. ಆ 9.68 ಕೋಟಿ ರೂಪಾಯಿಯಲ್ಲಿ ಅದನ್ನಾದರೂ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿದಾರ? ಅದು ಇಲ್ಲ. ಅದರಲ್ಲಿ 30% ಬಳಕೆ ಮಾಡಿದ್ದಾರೆ. ಸೊ ಇಲಾಖೆಗೆ ಘೋಷಣೆಯಾದಂಥ ಒಟ್ಟು ಅನುದಾನದಲ್ಲಿ ಪ್ರಿಯಾಂಕ್ ಖರ್ಗೆ ಬಳಕೆ ಮಾಡಿರುವಂತಹ ಮೊತ್ತದ ಪ್ರಮಾಣ ಕೇವಲ ನಾಟ್ ಈವನ್ 1%, 1% ಇಲ್ಲ, 0.5%, ಅರ್ಧದಷ್ಟು, ಅರ್ಧದಷ್ಟು ಇಲ್ಲ, 0.33%, 0.33%, 1% ಇಲ್ಲ. ಸಚಿವರು ಮಾತು ಕೇಳೋದ್ರೆ ಬೆಂಕಿ ಥರ ಮಾತಾಡ್ತಾರೆ. ಬೆಂಕಿ. ಪ್ರಿಯಾಂಕ್ ಖರ್ಗೆ 2 ಖಾತೆ ಇದೆ ಇವರ ಬಳಿ. ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮತ್ತೊಂದು IT ಮಾಹಿತಿ ತಂತ್ರಜ್ಞಾನ ಖಾತೆ. ದೊಡ್ಡ ಖಾತೆನೋ ಇದು ಕೂಡ. ಆದರೆ ಅನುದಾನ ಬಿಡುಗಡೆ ಆಗಿಲ್ಲ. ಬಿಡುಗಡೆಯಾಗಿರುವಂಥ ಅನುದಾನ ಬಳಕೆ ಆಗಿಲ್ಲ. ಅಲ್ಲಿಗೆ ಪ್ರಿಯಾಂಕ್ ಖರ್ಗೆ 2ನೆಯ ಬಾರಿ ಅತ್ಯಂತ ಫೇಲ್ಡ್, ಒಬ್ಬ ವಿಫಲ, ಪ್ರಯೋಜನಕ್ಕಿಲ್ಲದ ನಾಲಾಯಕ್ ಮಂತ್ರಿ ಅಂತ ಹೇಳ್ಬೋದು. ಈ ದತ್ತಾಂಶವನ್ನು ನಾವು ಗಮನಿಸಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.